ಹಾಯ್ ಹಲೋ ನಮಸ್ಕಾರ. ನಿಮ್ಮ ಗೈಡ್ ಚಾನಲ್ಗೆ ಸ್ವಾಗತ. ಒಂದು ತಿಂಗಳಿಂದ ವಾಟ್ಸಪ್ ತನ್ನ ಪ್ರೈವಸಿ ಪಾಲಿಸೀಸ್ನ ಚೇಂಜ್ ಮಾಡಿದೆ. ಸೊ ಇದರಿಂದ ಜನಕ್ಕೆ ಪ್ರೈವಸಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತದೆ. ಸೊ ಅದರಿಂದ ಸಿಗ್ನಲ್, ಟೆಲಿಗ್ರಾಮ್ ಇಂಥ ಆ್ಯಪ್ಗಳು ಸ್ವಲ್ಪ ಜಾಸ್ತಿ ಪಾಪ್ಯುಲಾರಿಟಿ ಸಿಗ್ತಾ ಇದೆ. ಸೊ ಇವುಗಳು ಬೆಸ್ಟ್ ಆ್ಯಪ್ಸಾ, ಇದಕ್ಕಿಂತ ಏನಾದರೂ ಇನ್ನೂ ಬೆಟರ್ ಆ್ಯಪ್ ಇರ್ಬೋದಾ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿ ಕೊಡ್ತೀನಿ. ಒಂದು ಹೊಸ ಆ್ಯಪ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದರ ಅಡ್ವಾಂಟೇಜಸ್, ಅದರ ಡಿಸ್ಅಡ್ವಾಂಟೇಜಸ್, ಅದು ವಾಟ್ಸಪ್, ಟೆಲಿಗ್ರಾಮ್ಗಿಂತ ಹೆಂಗೆ ಬೆಟರ್ ಅನ್ನೋದು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ನಿಮ್ದೇನಾದರೂ ಕಾಮೆಂಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಿಪ್ಲೈ ಮಾಡ್ತೀನಿ. ನಾನಿವತ್ತು ಮಾತಾಡ್ತಾ ಇರೋದು ಒಂದು ಹೊಸ ಆ್ಯಪ್. ಅದರ ಹೆಸರು ಡೆಲ್ಟಾ ಚಾಟ್ ಅಂತ. ಅದು ವಾಟ್ಸ್ಆ್ಯಪ್ ಮತ್ತು ಸಿಗ್ನಲ್ ಥರನೇ ಇದೆ. ಸೊ ವಿಷುವಲಿ ಎಲ್ಲದೂ ಆಲ್ಮೋಸ್ಟ್ ಸೇಮ್. ಸೊ ನಿಮ್ಗೆ ಯೂಸ್ ಮಾಡೋಕ್ಕಂತೂ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಅದು ಆಂಡ್ರಾಯ್ಡ್, iOS, ವಿಂಡೋಸ್, ಲಿನಕ್ಸ್, ಮ್ಯಾಕ್ OS ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಅವೈಲೇಬಲ್ ಇರುತ್ತೆ. ಮತ್ತು ಅದರ ಅಡ್ವಾಂಟೇಜಸ್ ಏನು ಅಂತ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಡೆಲ್ಟಾ ಚಾಟ್ ಬಂದು ಹಳೆ ಇಮೇಲ್ ಟೆಕ್ನಾಲಜಿನ ಯೂಸ್ ಮಾಡುತ್ತೆ. ಅಂದರೆ ಎಲ್ಲರ ಹತ್ರ ಒಂದು ಕಾಮನ್ ಆಗಿ ಇಮೇಲ್ ID ಇದ್ದೇ ಇರುತ್ತೆ. ಸೊ ನಿಮ್ಮ ಹತ್ರ ಇಮೇಲ್ ID ಇದೆ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಡೆಲ್ಟಾ ಚಾಟ್ ಅಕೌಂಟ್ ಇದೆ ಅಂತಲೇ ಅರ್ಥ. ಸೊ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಜಸ್ಟ್ ಲಾಗಿನ್ ಆಗಿಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಅಕೌಂಟ್ ಮಾಡೋ ನೆಸೆಸಿಟಿ ಇಲ್ಲ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ವಾಟ್ಸಪ್, ಸಿಗ್ನಲ್ ಅಥವಾ ಟೆಲಿಗ್ರಾಮ್ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಆ್ಯಪ್ಗೆ ಲಿಂಕ್ ಮಾಡಬೇಕಾಗುತ್ತೆ. ಆದರೆ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರೋದ್ರಿಂದ ಇದು ನಿಮ್ಮ ಪ್ರೈವಸಿಗೆ ವೈಲೇಷನ್ ಆಗುತ್ತೆ. ಆದರೆ ಡೆಲ್ಟಾ ಚಾಟ್ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡೋ ನೆಸೆಸಿಟಿ ಇಲ್ಲ. ವಾಟ್ಸಪ್ಪಲ್ಲಿ ನೀವು ಕಳಿಸೋ ಪ್ರತಿಯೊಂದು ಮೆಸೇಜ್ ಕೂಡ ವಾಟ್ಸಪ್ ಸರ್ವರಲ್ಲಿ ಸೇವ್ ಆಗಿರುತ್ತೆ. ಆದರೆ ಡೆಲ್ಟಾ ಚಾಟ್ ಮೆಸೇಜಸ್ ಆ ಥರ ಅಲ್ಲ. ನೀವು ಡೆಲ್ಟಾ ಚಾಟಲ್ಲಿ ಇಮೇಲ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಇಮೇಲ್ಸ್ ಯಾವ ಸರ್ವರಲ್ಲಿ ಸ್ಟೋರ್ ಆಗಿರುತ್ತೋ ಆ ಸರ್ವರಲ್ಲಿ ನಿಮ್ಮ ಮೆಸೇಜ್ ಸ್ಟೋರ್ ಆಗುತ್ತೆ. ಸೊ ಆ ಇಮೇಲ್ ಸರ್ವರ್ದು ಸೆಕ್ಯೂರಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ನಿಮ್ಮ ಸೆಕ್ಯೂರಿಟಿ, ನಿಮ್ಮ ಮೆಸೇಜ್ಗಳ ಸೆಕ್ಯೂರಿಟಿ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ಆ ವಾಟ್ಸಪ್ ಸರ್ವರ್ಗಳಿಗಿಂತ ಈ ಇಮೇಲ್ಗಳ ನೀವು ಸರ್ವರ್ ಇನ್ನೂ ಜಾಸ್ತಿ ಹೆಚ್ಚಿನ ಸ್ಟ್ರೆಂತ್ ಕಂಟ್ರೋಲ್ ಮಾಡ್ಬೋದು. ಸೊ ನಿಮ್ಮ ಪ್ರೈವಸಿಯ ಸ್ಟ್ರೆಂತ್ ನಿಮ್ಮ ಕೈಯಲ್ಲಿರುತ್ತೆ. ವಾಟ್ಸಪ್ ಮತ್ತು ಸಿಗ್ನಲ್ ಅಂತ ಸೆಂಟ್ರಲೈಸ್ಡ್ ಆ್ಯಪ್ಗಳಲ್ಲಿ ಇದು ಒಂದು ಆಲ್ವೇಸ್ ಪ್ರಾಬ್ಲಮ್ ಇರುತ್ತೆ. ಆ ಸರ್ವರ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಆ್ಯಪ್ ಕಂಪ್ಲೀಟಾಗಿ ಕ್ರ್ಯಾಶ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಹಿಸ್ಟ್ರಿಯಲ್ಲಿ ನೋಡ್ಬೋದು, ವಾಟ್ಸಪ್ ಮತ್ತು ಸಿಗ್ನಲ್ ಕ್ರ್ಯಾಶ್ ಆಗಿದೆ. ಆದರೆ ಡೆಲ್ಟಾ ಚಾಟ್ ಆಲ್ಮೋಸ್ಟ್ 99.99% ಆ್ಯಪ್ ಕ್ರ್ಯಾಶ್ ಆಗಲ್ಲ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಇಮೇಲ್ IDs ಯೂಸ್ ಮಾಡೋದ್ರಿಂದ, ಬೇರೆ ಬೇರೆ ಸರ್ವರ್ಸ್ ಯೂಸ್ ಮಾಡೋದ್ರಿಂದ ಎಲ್ಲ ಸರ್ವರ್ ಬ್ರೇಕ್ ಆದರೆ ಮಾತ್ರ ಆ್ಯಪ್ ಬೇಕಾಗುತ್ತೆ. ಸೊ ನಿಮ್ಮ ಸರ್ವರ್ ಬ್ರೇಕ್ ಆದರೂ ಕೂಡ ಬೇರೆಯವರು ತಮ್ಮ ಸರ್ವರ್ಗಳಿಂದ ತಾವು ಯೂಸ್ ಮಾಡ್ತಾ ಇರ್ಬೋದು ಆ್ಯಪ್ನ. ಸೊ ಈ ಜಗತ್ತಲ್ಲಿರೋ ಎಲ್ಲ ಸರ್ವರ್ ಬ್ರೇಕ್ ಆದಮೇಲೆ ಆ್ಯಪ್ ಬ್ರೇಕ್ ಆಗೋದು. ಸೊ 99.99% ಚಾನ್ಸ್ ಈ ಆ್ಯಪ್ ಯಾವತ್ತೂ ಬ್ರೇಕ್ ಆಗಲ್ಲ. ವಾಟ್ಸಪ್ ಮತ್ತು ಸಿಗ್ನಲ್ ಪರ್ ಫೋನ್ ನಂಬರ್, ಪರ್ ಡಿವೈಸ್ ಒಂದೇ ಅಕೌಂಟ್ನ ಅಲೋ ಮಾಡುತ್ತೆ. ಆದರೆ ಈ ಆ್ಯಪ್ ಡೆಲ್ಟಾ ಚಾಟ್ ಒಂದೇ ಫೋನಲ್ಲಿ ಎಷ್ಟು ಅಕೌಂಟ್ ಬೇಕಾದರೂ ಮಾಡ್ಬೋದು. ನಿಮ್ಮ ಹತ್ರ ಎಷ್ಟು ಇಮೇಲ್ IDs ಇದೆಯೋ ಅಷ್ಟು ಅಕೌಂಟ್ಸ್ ಮಾಡ್ಬೋದು. ಸೊ ತುಂಬ ಬಿಸ್ನೆಸ್ ಹೋಲ್ಡರ್ಸ್ಗೆ ಇದು ಒಳ್ಳೆಯ ಅಡ್ವಾಂಟೇಜ್. ಇದು ನನ್ನ ಫೇವ್ರೆಟ್ ಅಡ್ವಾಂಟೇಜ್. ಫಾರ್ ದ ಪೀಪಲ್, ಬೈ ದ ಪೀಪಲ್. ಅಂದರೆ ಈ ಆ್ಯಪ್ನ ಸೋರ್ಸ್ ಕೋಡ್ ಏನಿದೆ ಅದು ಪಬ್ಲಿಕ್ಲಿ ಅವೈಲೇಬಲ್ ಇದೆ. ಅಂದರೆ ಪ್ರತಿಯೊಬ್ಬರು ಇದರ ಆ್ಯಪ್ನ ಕೋಡ್ನ ನೋಡ್ಬೋದು. ಸೊ ಕೋಡ್ ಏನು ಮಾಡ್ತಾ ಇದೆ, ಆ್ಯಪ್ ಏನು ಮಾಡ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ನೀವು ಪ್ರಶ್ನೆ ಮಾಡ್ಬೋದು. ಬಟ್ ವಾಟ್ಸಪ್ ಈ ಥರ ಅಲ್ಲ. ಸೊ ನೀವು ಈ ಆ್ಯಪ್ನ ಕಾಪಿ ಮಾಡ್ಬೋದು, ಈ ಆ್ಯಪ್ನ ಕೋಡ್ನ ಕಾಪಿ ಮಾಡಿ ನಿಮ್ಮದೇ ವರ್ಷನ್ ಮಾಡ್ಬೋದು.
ಸೊ ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿದೆ. ಸೊ ನೀವು ಇಂಥ 10 ಆ್ಯಪ್ ನಿಮ್ಮ ಓನ್ ಆ್ಯಪ್ಸ್ ಮಾಡ್ಬೋದು. ಸೊ ದಿಸ್ ಇಸ್ ಅನ್ ಅಮೇಝಿಂಗ್ ಪವರ್. ಜಸ್ಟ್ ಇಮ್ಯಾಜಿನ್ ಮಾಡಿ. ಇದೆಲ್ಲದನ್ನು ಹೊರತು ಆಟೋಕ್ರಿಪ್ಟ್, ಇದು ಈಗಿನ ಇಮೇಲ್ ಐಡಿಯ ಸ್ಟ್ಯಾಂಡರ್ಡ್ ಎನ್ಕ್ರಿಪ್ಷನ್. ಸೊ ಈ ಮೆಥಡ್ನ ಈ ಆ್ಯಪ್ ಯೂಸ್ ಮಾಡುತ್ತೆ. ಸೊ ಇದು ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾ ಇರೋ ಎನ್ಕ್ರಿಪ್ಷನ್ ಮೆಥಡ್ ಇದು. ಸೊ ಇದು ತುಂಬ ಒಳ್ಳೆಯ ಅಡ್ವಾಂಟೇಜ್ ಕೂಡ. ಇದು ಬಿಟ್ಟು ಇಬ್ರು ಯೂಸರ್ಸ್ ಡೆಲ್ಟಾ ಚಾಟ್ ಯೂಸ್ ಮಾಡ್ತಿದ್ರೆ ಸೊ ಡಿಸಪಿಯರಿಂಗ್ ಮೆಸೇಜಸ್ ಅನ್ನೋ ಆಪ್ಷನ್ ಕೂಡ ಅಲೋ ಇದೆ. ಎಲ್ಲದಕ್ಕೂ ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ. ಅದೇ ತರ ಈ ಆಪ್ಗೆ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಮೊದಲನೇದು ಬಂದು ಇಬ್ರು ಯೂಸರ್ಸ್ನ ಲೋವೆಸ್ಟ್ ಸೆಕ್ಯೂರಿಟಿ, ಅಂದ್ರೆ ಒಬ್ರು ಹೈ ಸೆಕ್ಯೂರಿಟಿ ಯೂಸ್ ಮಾಡ್ತಿದ್ರೆ ಇನ್ನೊಬ್ರು ಲೋ ಸೆಕ್ಯೂರಿಟಿ ಯೂಸ್ ಮಾಡ್ತಿದ್ರೆ ಈ ಆ್ಯಪ್ ಬೈ ಡಿಫಾಲ್ಟ್ ಈ ಲೋ ಸೆಕ್ಯೂರಿಟಿನ ಕಾಮನ್ ಸೆಕ್ಯೂರಿಟಿ ಮಾಡಿಬಿಡುತ್ತೆ. ಸೊ ಇಬ್ರು ಒಳ್ಳೆ ಹೈ ಸೆಕ್ಯೂರಿಟಿ ಸರ್ವರ್ಸ್ ಯೂಸ್ ಮಾಡ್ತಿದ್ರೆ ಅವಾಗ ಕಾನ್ವರ್ಸೇಷನ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಸೊ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಸ್ ನಾಟ್ ಆಲ್ವೇಸ್ ಗ್ಯಾರಂಟಿ. ಖಂಡಿತವಾಗೂ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ ಅನ್ನೋದು ನಾವು ಹೇಳಕ್ಕಾಗಲ್ಲ. ನಿಮ್ಮ ಹತ್ರ ಜಿಮೇಲ್ ಐ ಡಿ ಅಥವಾ ಯಾಹೂ ಐ ಡಿ ಇದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಡೆಲ್ಟಾ ಚಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಆದರೆ ಈಗ ಸರ್ವರ್ಗಳ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಇದಕ್ಕಿಂತ ತುಂಬ ಪವರ್ಫುಲ್ ಸೆಕ್ಯೂರ್ ಸರ್ವರ್ಸ್ ತುಂಬಾನೇ ಇದೆ. ಸೊ ಈ ಸರ್ವರ್ನ ಸೆಕ್ಯೂರಿಟಿ ನಿಮ್ಮ ಡೆಲ್ಟಾ ಚಾಟ್ನ ಮೆಸೇಜಸ್ನ ಸೆಕ್ಯೂರಿಟಿ ಒಂದೇ. ಸೊ ನಿಮ್ಮ ಸರ್ವರ್ನ ಸ್ಟ್ರೆಂತ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ ಸರ್ವರ್ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಇದನ್ನ ಬಿಟ್ಟು ಗ್ರೂಪ್ ಮೆಸೇಜಿಂಗ್ ಬಂದು ತುಂಬಾ ಜನಕ್ಕೆ ಒಂದೇ ಸರಿ ಮೇಲ್ ಕಳಿಸೋ ಥರ. ಸೊ ಇದನ್ನ ಇನ್ನೂ ತುಂಬಾ ಚೆನ್ನಾಗಿ ಡಿಫೈನ್ ಮಾಡಿ ಡೆವಲಪ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವಾಟ್ಸ್ಆ್ಯಪ್ ಮತ್ತು ಸಿಗ್ನಲ್ ಅತಿ ಹೆಚ್ಚು ಜನ ಯೂಸ್ ಮಾಡೋದು ಈ ಗ್ರೂಪ್ ಮೆಸೇಜಿಂಗ್ ಫೀಚರ್ ಅಲ್ಲಿ. ಸೊ ಇದನ್ನ ಅವರು ಇಂಪ್ರೂವ್ ಮಾಡಬೇಕಾಗುತ್ತೆ. ಈ ವಿಡಿಯೋಲಿ ನೀವು ಏನಾದರೂ ಹೊಸದನ್ನ ಕಲ್ತಿದ್ದೀರಾ ಅಂತ ನಾನು ಆಶಿಸ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇನ್ನೂ ಇದೇ ರೀತಿಯ ಎಜುಕೇಷನಲ್ ವಿಡಿಯೋಸ್ಗಾಗಿ, ಸೈನ್ಸ್ ವಿಡಿಯೋಸ್ಗಾಗಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ ಆಗಿ. ಗುಡ್ ಬೈ, ಮತ್ತೆ ಸಿಗೋಣ. ಅಲ್ಲಿವರೆಗೆ ಸ್ಯಾನಿಟೈಸರ್, ಮಾಸ್ಕ್ ಮತ್ತೆ ಆಸ್ ಯೂಶುವಲ್ ಕಲಿಕೆ, ಕುತೂಹಲ ಯಾವತ್ತೂ ಮರಿಬೇಡಿ.